ತ್ರಿವಿಧ ದಾಸೋಹಗಳಿಂದ ಇವತ್ತು ವೀರಶೈವ ಸಮಾಜ ಎಲ್ಲ ಸಮಾಜಗಳನ್ನು ಅಪ್ಪಿಕೊಂಡು ಎಲ್ಲರಿಗೂ ವಿದ್ಯಾಭ್ಯಾಸ ಇರಬಹುದು, ಅವರ ಒಂದು ಉನ್ನತ ಮಟ್ಟಕ್ಕೆ ಮಾಡಿದಂಥ ಸಮಾಜ ಅಂದರೆ ವೀರಶೈವ ಸಮಾಜ ಅಂತ ಹೇಳಲಿಕ್ಕೆ ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ. ನಾವು ಮಠಮಾನ್ಯಗಳು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವ ಪರಿಣಾಮವಾಗಿ ರಾಜ್ಯದಲ್ಲಿ ಸಾಕ್ಷರತೆ ಪ್ರಮಾಣ ಹೆಚ್ಚಾಗಿದೆ. ಜ್ಞಾನದಾಸೋಹ ಅನ್ನದಾಸೋಹವನ್ನು ಕೊಟ್ಟಂಥದ್ದು ವೀರಶೈವ ಸಮಾಜದ ಮಠಾಧಿಪತಿಗಳು. ವೀರಶೈವ ಸಮುದಾಯದ ಹಿತವನ್ನು ಕಾಯುವ ಕೆಲಸವನ್ನು ಮಹಾಸಭಾ ಕೂಡ ಮಾಡ್ತಾ ಇದೆ. ಎಲ್ಲ ವೀರಶೈವ ಒಳಪಂಗಡರು ಒಂದಾಗಬೇಕು. ಇವತ್ತು ವೀರಶೈವರಲ್ಲಿ ನಾನಾ ಜಾತಿಯಾಗಿ ವಿಶ್ವ ಕಂಡವರು ಹೇಳಿದಾಗ 83 ಜಾತಿ ಇದೆ. ಈ 83 ಜಾತಿಗೆ ಒಬ್ಬೊಬ್ಬ ಗುರುಗಳನ್ನು ಕೂಡ ನೇಮಿಸಿಕೊಳ್ಳುವಂಥ ಕೆಲಸಗಳಾಗ್ತಿದೆ. ಇವತ್ತು ಎಲ್ಲ ಸಮಾಜದ ಗುರುಗಳು ಎಲ್ಲ ವೀರಶೈವರು ಒಂದಾದಾಗ ಮಾತ್ರ ಕರ್ನಾಟಕ ಸರ್ಕಾರದಲ್ಲಿ ವೀರಶೈವ ಸಮಾಜವೇ ಇರಲಿಕ್ಕೆ ಸಾಧ್ಯ ಆಗ್ತದೆ. ಸಣ್ಣ ಸಣ್ಣ ಪಂಗಡ ಹೋರಾಟ ಮಾಡಿದರೆ ಅವಕಾಶಗಳು ಕಡಿಮೆ ಆಗ್ತದೆ. ಒಂದೊಂದೇ ನಾವು ವೀರಶೈವದಲ್ಲಿ ತುಂಡು ತುಂಡಾಗಿ ಮಾಡಿದರೆ ಅವಕಾಶಗಳು ನಮ್ಗೆ ಯಾವ ರೀತಿಯಾಗಿ ಸಿಗೋದಿಲ್ಲ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿದೆ, ಒಂದಾಗಬೇಕಾಗಿದೆ. ವೀರಶೈವ ಯುವಕ ಯುವತಿಯರು ಕೇಂದ್ರ ನೇಮಕಾತಿಯಲ್ಲಿ ಅವಕಾಶ ಸಿಗ್ತಾ ಇಲ್ಲ. ವೀರಶೈವ ಒಳಪಂಗಡ ಓಬಿಸಿ ಪಟ್ಟಿಗೆ ಸೇರಬೇಕು ಎಂದು ನಮ್ಮೆಲ್ಲರ ವೀರಶೈವರ ಒತ್ತಾಯವೂ ಕೂಡ ಇದೆ. ವೀರಶೈವರಲ್ಲಿ 89 ಒಳ ಪಂಗಡಗಳಿವೆ. ಈ ಪಂಗಡಗಳು ಒಂದಾಗಬೇಕು ಅನ್ನುವ ಎಲ್ಲರ ಆಸೆ ಕೂಡ ಇದೆ. ವೈಜ್ಞಾನಿಕವಿಲ್ಲದ ಜಾತಿ ಗಣತಿಯನ್ನು ನಾವು ಒಪ್ಪಲು ಸಾಧ್ಯವಿಲ್ಲ. ನಾವ್ಯಾರೂ ಕೂಡ ಜಾತಿ ಗಣತಿಯನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ನಮ್ಮ ಸಮಾಜದ ವೀರಶೈವ ಸಮಾಜದ ಅಧ್ಯಕ್ಷರಾದಂಥ ಶ್ಯಾಮರಾವ್ ಶಿವಶಂಕರಪ್ಪನವರು ಕೂಡ ಹೇಳಿದ್ದಾರೆ, ಹೊಸದಾಗಿ ಜಾತೀಕರಣ ಮಾಡಿ ಈ ಸಮಾಜ ಸುಮಾರು ಕನಿಷ್ಠ ಅಂದರೂ ಕೂಡ ಇವರು 1.5 ಕೋಟಿಗಿಂತ ಹೆಚ್ಚು ಜನ ಇರುವಂಥ ಸಮಾಜ ಇವತ್ತು ರಾಜ್ಯದಲ್ಲಿ ವೀರಶೈವ ಸಮಾಜ. ಇದೊಂದೇ ಅಲ್ಲ, ಕರ್ನಾಟಕ ಒಂದೇ ಅಲ್ಲ, ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಕಡೆಯೂ ಕೂಡ ವೀರಶೈವ ಸಮಾಜ ಇದೆ. ಆದರೆ ನಮಗೆ ಆಂಧ್ರದಿಂದ ಮಾತ್ರ ಒಬ್ಬ ವೀರಶೈವ ಸಮಾಜದ ಇವತ್ತು ಲೋಕಸಭಾ ಸದಸ್ಯರಾಗಿದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ವೀರಶೈವರ ಸಂಖ್ಯೆಯನ್ನು ಕಡಿಮೆ ತೋರಿಸಿ ಇದರಲ್ಲಿ ಲಾಭ ಮಾಡಿಕೊಳ್ಳಬಹುದು ಎಂದು ಯಾರಾದರೂ ಭಾವಿಸಿದರೆ ಅದು ಹಗಲುಗನಸು ಮಾತ್ರ ಸಾಧ್ಯ ಆಗ್ತದೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ವೀರಶೈವ ಸಮಾಜ ಮುಂದೆ ಬರಬೇಕು ಅಂತ ಎಲ್ಲರ ಆಶಯ ಕೂಡ ಇದೆ. ಇದಕ್ಕೆ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ರಾಷ್ಟ್ರೀಯ ಶಿವಶಂಕರಪ್ಪನವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಮತ್ತೊಮ್ಮೆ ವೀರಶೈವ ಸಮುದಾಯ ವಿಚಾರವಾಗಿ ಅವರು ತೆಗೆದುಕೊಳ್ಳುವ ಯಾವುದೇ ತೀರ್ಮಾನಗಳಿಗೆ ನಾವು ಬೆಂಬಲವಾಗಿ ನಿಲ್ಲುತ್ತೇವೆ ಅಂತೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಪೂರೈಸ್ತೀನಿ. ಜೈ ಭಾರತ್ ಮಾತೆ. ತ್ರಿವಿಧ ದಾಸೋಹಗಳಿಂದ ಇವತ್ತು ವೀರಶೈವ ಸಮಾಜ ಎಲ್ಲ ಸಮಾಜಗಳನ್ನು ಅಪ್ಪಿಕೊಂಡು ಎಲ್ಲರಿಗೂ ವಿದ್ಯಾಭ್ಯಾಸ ಇರಬಹುದು, ಅವರ ಒಂದು ಉನ್ನತ ಮಟ್ಟಕ್ಕೆ ಮಾಡಿದಂಥ ಸಮಾಜ ಅಂದರೆ ವೀರಶೈವ ಸಮಾಜ ಅಂತ ಹೇಳಲಿಕ್ಕೆ ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ. ನಾವು ಮಠಮಾನ್ಯಗಳು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವ ಪರಿಣಾಮವಾಗಿ ರಾಜ್ಯದಲ್ಲಿ ಸಾಕ್ಷರತೆ ಪ್ರಮಾಣ ಹೆಚ್ಚಾಗಿದೆ. ಜ್ಞಾನದಾಸೋಹ ಅನ್ನದಾಸೋಹವನ್ನು ಕೊಟ್ಟಂಥದ್ದು ವೀರಶೈವ ಸಮಾಜದ ಮಠಾಧಿಪತಿಗಳು. ವೀರಶೈವ ಸಮುದಾಯದ ಹಿತವನ್ನು ಕಾಯುವ ಕೆಲಸವನ್ನು ಮಹಾಸಭಾ ಕೂಡ ಮಾಡ್ತಾ ಇದೆ. ಎಲ್ಲ ವೀರಶೈವ ಒಳಪಂಗಡರು ಒಂದಾಗಬೇಕು. ಇವತ್ತು ವೀರಶೈವರಲ್ಲಿ ನಾನಾ ಜಾತಿಯಾಗಿ ವಿಶ್ವ ಕಂಡವರು ಹೇಳಿದಾಗ 83 ಜಾತಿ ಇದೆ. ಈ 83 ಜಾತಿಗೆ ಒಬ್ಬೊಬ್ಬ ಗುರುಗಳನ್ನು ಕೂಡ ನೇಮಿಸಿಕೊಳ್ಳುವಂಥ ಕೆಲಸಗಳಾಗ್ತಿದೆ. ಇವತ್ತು ಎಲ್ಲ ಸಮಾಜದ ಗುರುಗಳು ಎಲ್ಲ ವೀರಶೈವರು ಒಂದಾದಾಗ ಮಾತ್ರ ಕರ್ನಾಟಕ ಸರ್ಕಾರದಲ್ಲಿ ವೀರಶೈವ ಸಮಾಜವೇ ಇರಲಿಕ್ಕೆ ಸಾಧ್ಯ ಆಗ್ತದೆ. ಸಣ್ಣ ಸಣ್ಣ ಪಂಗಡ ಹೋರಾಟ ಮಾಡಿದರೆ ಅವಕಾಶಗಳು ಕಡಿಮೆ ಆಗ್ತದೆ. ಒಂದೊಂದೇ ನಾವು ವೀರಶೈವದಲ್ಲಿ ತುಂಡು ತುಂಡಾಗಿ ಮಾಡಿದರೆ ಅವಕಾಶಗಳು ನಮ್ಗೆ ಯಾವ ರೀತಿಯಾಗಿ ಸಿಗೋದಿಲ್ಲ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿದೆ, ಒಂದಾಗಬೇಕಾಗಿದೆ. ವೀರಶೈವ ಯುವಕ ಯುವತಿಯರು ಕೇಂದ್ರ ನೇಮಕಾತಿಯಲ್ಲಿ ಅವಕಾಶ ಸಿಗ್ತಾ ಇಲ್ಲ. ವೀರಶೈವ ಒಳಪಂಗಡ ಓಬಿಸಿ ಪಟ್ಟಿಗೆ ಸೇರಬೇಕು ಎಂದು ನಮ್ಮೆಲ್ಲರ ವೀರಶೈವರ ಒತ್ತಾಯವೂ ಕೂಡ ಇದೆ. ವೀರಶೈವರಲ್ಲಿ
79 ಒಳ ಪಂಗಡಗಳಿವೆ. ಈ ಪಂಗಡಗಳು ಒಂದಾಗಬೇಕು ಅನ್ನುವ ಎಲ್ಲರ ಆಸೆ ಕೂಡ ಇದೆ. ವೈಜ್ಞಾನಿಕವಿಲ್ಲದ ಜಾತಿ ಗಣತಿಯನ್ನು ನಾವು ಒಪ್ಪಲು ಸಾಧ್ಯವಿಲ್ಲ. ನಾವ್ಯಾರೂ ಕೂಡ ಜಾತಿ ಗಣತಿಯನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ನಮ್ಮ ಸಮಾಜದ ವೀರಶೈವ ಸಮಾಜದ ಅಧ್ಯಕ್ಷರಾದಂಥ ಶಾಮನೂರು ಶಿವಶಂಕರಪ್ಪನವರು ಕೂಡ ಹೇಳಿದ್ದಾರೆ, ಹೊಸದಾಗಿ ಜಾತೀಕರಣ ಮಾಡಿ ಈ ಸಮಾಜ ಸುಮಾರು ಕನಿಷ್ಠ ಅಂದರೂ ಕೂಡ ಇವರು 1.5 ಕೋಟಿಗಿಂತ ಹೆಚ್ಚು ಜನ ಇರುವಂಥ ಸಮಾಜ ಇವತ್ತು ರಾಜ್ಯದಲ್ಲಿ ವೀರಶೈವ ಸಮಾಜ. ಇದೊಂದೇ ಅಲ್ಲ, ಕರ್ನಾಟಕ ಒಂದೇ ಅಲ್ಲ, ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಕಡೆಯೂ ಕೂಡ ವೀರಶೈವ ಸಮಾಜ ಇದೆ. ಆದರೆ ನಮಗೆ ಆಂಧ್ರದಿಂದ ಮಾತ್ರ ಒಬ್ಬ ವೀರಶೈವ ಸಮಾಜದ ಇವತ್ತು ಲೋಕಸಭಾ ಸದಸ್ಯರಾಗಿದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ವೀರಶೈವರ ಸಂಖ್ಯೆಯನ್ನು ಕಡಿಮೆ ತೋರಿಸಿ ಇದರಲ್ಲಿ ಲಾಭ ಮಾಡಿಕೊಳ್ಳಬಹುದು ಎಂದು ಯಾರಾದರೂ ಭಾವಿಸಿದರೆ ಅದು ಹಗಲುಗನಸು ಮಾತ್ರ ಸಾಧ್ಯ ಆಗ್ತದೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ವೀರಶೈವ ಸಮಾಜ ಮುಂದೆ ಬರಬೇಕು ಅಂತ ಎಲ್ಲರ ಆಶಯ ಕೂಡ ಇದೆ. ಇದಕ್ಕೆ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ರಾಷ್ಟ್ರೀಯ ಶಿವಶಂಕರಪ್ಪನವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿದ್ದೇನೆ. ಮತ್ತೊಮ್ಮೆ ವೀರಶೈವ ಸಮುದಾಯ ವಿಚಾರವಾಗಿ ಅವರು ತೆಗೆದುಕೊಳ್ಳುವ ಯಾವುದೇ ತೀರ್ಮಾನಗಳಿಗೆ ನಾವು ಬೆಂಬಲವಾಗಿ ನಿಲ್ಲುತ್ತೇವೆ ಅಂತೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭಾರತ್ ಮಾತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.